ಪ್ರಾಬ್ಲಮ್ಸ್ ಬಗ್ಗೆ ಎಷ್ಟು ಜಾಸ್ತಿ ಯೋಚನೆ ಮಾಡ್ತೀವಿ ಅಷ್ಟದು ದೊಡ್ಡದಾಗ್ತಾ ಹೋಗುತ್ತೆ. ಪ್ರಾಬ್ಲಮ್ಸ್ ಯಾರಿಗಿಲ್ಲ ಹೇಳು? ಪ್ರಾಬ್ಲಮ್ಸ್ ಎಲ್ರಿಗೂ ಇದೆ. ಆದ್ರೆ ಯಾರು ಸೊಲ್ಯೂಷನ್ ಮೇಲೆ ಫೋಕಸ್ ಮಾಡ್ತಾರೆ ಅವರು ಜೀವನದಲ್ಲಿ ವಿನ್ ಆಗ್ತಾರೆ. ಇಲ್ಲಾಂದ್ರೆ ಅದೇ ಪ್ರಾಬ್ಲಮ್ ದೊಡ್ಡದಾಗಿ ಆಂಗ್ಸೈಟಿ ಆಗಿ ಆ ಆಂಗ್ಸೈಟಿ ನಮ್ಮನ್ನ ಕಂಟ್ರೋಲ್ ಮಾಡಿ. ನೆನಪಿರ್ಲಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಆಲ್ವೇಸ್ ಕನ್ನಡಿಗ. ವಿಷಯ ಏನೆಂದರೆ, ಈ ಕಂಟೆಂಟ್ ಕ್ರಿಯೇಷನ್ ಅಂತೂ ಸ್ಟಾರ್ಟ್ ಮಾಡಿದೆ. ವ್ಯೂಸ್ ಬರ್ತಿಲ್ಲ, ಸಪೋರ್ಟ್ ಸಿಗ್ತಿಲ್ಲ, ಫಾಲೋವರ್ಸ್ ಆಗ್ತಿಲ್ಲ ಅಂತವ್ರಿಗೆ ಈ ವಿಡಿಯೋ ದ ಬೆಸ್ಟ್ ಮೋಟಿವೇಟರ್ ಕಾರ್ಪೊರೇಟ್ ಕನ್ನಡಿಗ ಅವರೊಂದು ವಿಡಿಯೋ ನೋಡಿದ್ವಿ. ಅದೇನೆಂದ್ರೆ, ಗಂಡಸಾಗಿದ್ರೆ ಫಸ್ಟ್ ನಾಚಿಕೆ ಪಡೋದು ಬಿಡಿ ಮಗ. ನಿಗಾಡ್ದವ್ರಿಗೆ ಅಥವಾ ನಿನ್ನ ನೋಡ್ಬಿಟ್ಟು ನಿನ್ನಿಂದ ಆಗಲ್ಲ ಅಂತ ಹೇಳ್ದವ್ರ ಮನೆಗಳಿಗೆ 1000 ಜನ ನಿತ್ರುನು ಅವ್ರೆಲ್ಲಾರು ಸೋಲ್ಬೇಕು. ನಾನೊಬ್ಬ ಗೆದ್ದೇ ಗೆಲ್ತೀನಿ, ನಾನ್ ಗೆದ್ದು ತೋರಿಸ್ತೀನಿ. ಇವತ್ತೊಂದು ನಾನು ಕೋಟ್ ಓದಿದ್ದೆ. ಅದೇನೆಂದ್ರೆ, ರಿವರ್ ನೆವರ್ ಗೋ ರಿವರ್ಸ್, ಸೊ ಲೀವ್ ಲೈಕ್ ಎ ರಿವರ್. ಹಿಂದೆ ಏನೆಲ್ಲ ಆಗಿದೆ ಅದನ್ನೆಲ್ಲ ಮರೆತು ಮುಂದೆ ಏನ್ ಮಾಡ್ಬೇಕು ಅದರ ಮೇಲೆ ಫೋಕಸ್ ಮಾಡಿ. ಆಲ್ವೇಸ್ ಬಿ ಪಾಸಿಟಿವ್. ಥ್ಯಾಂಕ್ ಯು. ನಾವು ಎಷ್ಟು ಯೋಚನೆ ಮಾಡ್ತೀವಿ ಅಂದ್ರೆ ನಮ್ ಜೀವನನ ಅನುಭವಿಸಿದನ್ನೇ ಮರ್ತು ಬಿಡ್ತೀವಿ. ಡೋಂಟ್ ಥಿಂಕ್ ಟೂ ಮಚ್. ಆಗೋದೆಲ್ಲ ಒಳ್ಳೇದಕ್ಕೇನೆ, ತುಂಬಾ ಯೋಚನೆ ಮಾಡಬೇಡಿ. ಎವ್ರಿ ಮೂಮೆಂಟ್ ಎಂಜಾಯ್ ಮಾಡಿ, ಎವ್ರಿ ಮೂಮೆಂಟ್ ಖುಷಿಯಾಗಿರಿ. ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ ಯು. ಇವತ್ತೊಂದು ನಾನು ಕೋಟ್ ನೋಡಿದ್ದೆ. ಅದೇನೆಂದ್ರೆ, ಎವ್ರಿಥಿಂಗ್ ಈಸ್ ಈಸಿ ವೆನ್ ಯು ಆರ್ ಬಿಸಿ, ಬಟ್ ನಥಿಂಗ್ ಈಸ್ ಈಸಿ ವೆನ್ ಯು ಆರ್ ಲೇಜಿ. ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಮ್ಮೆ ಕೇಳಿ. ಅವಮಾನ ಅನ್ನೋದು ಒಂದು ಸಾಲ ಇದ್ದಂಗೆ. ಅದನ್ನ ನಾವು ಗೆಲುವಿನ ಮೂಲಕ ತೀರಿಸ್ಬೇಕು. ಒಂದೇಲದ್ ಮರ್ತ್ಬಿಟ್ಟೆ, ಬರೀ ಗೆಲುವಿನ ಮೂಲಕ ಅಲ್ಲ, ಬಡ್ಡಿ ಸಮೇತ ತೆಗಿಬೇಕು.